ನಮಸ್ಕಾರ ವೀಕ್ಷಕರೇ. ದೇಶದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ನೀಡಿರುವ ಹೊಸ ಸಂದೇಶ ಇದೀಗ ದೇಶದಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹೌದು, ಪೆಟ್ರೋಲ್ ಕಡಿಮೆ ಬಳಸಿ, 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ, ಸಾಧ್ಯವಾದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಪ್ರಧಾನಿ ಮೋದಿ ದೇಶದ ಜನರಿಗೆ ಮನವಿ ಮಾಡಿದ್ದಾರೆ. ಈ ಹೇಳಿಕೆಯ ಹಿಂದೆ ದೊಡ್ಡ ಆರ್ಥಿಕ ಆತಂಕ ಅಡಗಿದೆಯಾ? ದೇಶದ ಪರಿಸ್ಥಿತಿ ಗಂಭೀರವಾಗ್ತಿದೆಯಾ? ಜನರಲ್ಲಿ ಈಗ ಇದೇ ಪ್ರಶ್ನೆ ಶುರುವಾಗಿದೆ. ಪಶ್ಚಿಮ ಏಷ್ಯಾದ ಯುದ್ಧ ಪರಿಸ್ಥಿತಿ, ಕಚ್ಚಾ ತೈಲದ ಬೆಲೆ ಏರಿಕೆ, ಡಾಲರ್ ಒತ್ತಡ, ವಿದೇಶಿ ವಿನಿಮಯ ಸಂಗ್ರಹದ ಮೇಲಿನ ಭಾರ, ಇವೆಲ್ಲದರ ಪರಿಣಾಮವಾಗಿ ಭಾರತ ಮುಂದಿನ ಕೆಲವು ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಾಗಿದೆ. ಪ್ರಧಾನಿ ಮೋದಿ ಹೇಳಿದ ಪ್ರಮುಖ ಅಂಶಗಳಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆ ಕಡಿಮೆ ಮಾಡಿ, ಸಾಧ್ಯವಾದಷ್ಟು ಮೆಟ್ರೋದಲ್ಲಿ ಓಡಾಡಿ, ವರ್ಕ್ ಫ್ರಮ್ ಹೋಮ್ ಮತ್ತೆ ಹೆಚ್ಚಿಸಿ, ಅನಗತ್ಯ ವಿದೇಶ ಪ್ರವಾಸ ಮಾಡಬೇಡಿ, 1 ವರ್ಷ ಚಿನ್ನ ಖರೀದಿ ತಪ್ಪಿಸಿ, ಮೇಡ್ ಇನ್ ಇಂಡಿಯಾ ವಸ್ತುಗಳಿಗೆ ಆದ್ಯತೆ ನೀಡಿ. ಪ್ರಧಾನಿಯವರ ಮಾತಿನ ಪ್ರಕಾರ ಚಿನ್ನದ ಆಮದು ಭಾರತದಿಂದ ಭಾರೀ ಪ್ರಮಾಣದ ಡಾಲರ್ ಹೊರಹೋಗಲು ಕಾರಣವಾಗ್ತಿದೆ. ಇದ್ರ ಜೊತೆಗೆ ಯುದ್ಧದ ಪರಿಣಾಮದಿಂದ ತೈಲದ ಬೆಲೆ ಏರಿಕೆಯಾಗುವುದು ದೇಶದ ಆರ್ಥಿಕತೆಯ ಮೇಲೆ ಒತ್ತಡ ತರ್ತಾ ಇದೆ. ಇದೀಗ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ತೀವ್ರ ಟೀಕೆ ಮಾಡ್ತಾ ಇದೆ. ಜನರಿಗೆ ತ್ಯಾಗ ಹೇಳೋ ಪರಿಸ್ಥಿತಿ ಬಂದರೆ ಅದು ಸರ್ಕಾರದ ವೈಫಲ್ಯ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಕೆಲವರು ದೇಶದ ಹಿತಕ್ಕಾಗಿ ಮುಂಚಿತ ಎಚ್ಚರಿಕೆ ಅಂತ ಮೋದಿಯವರ ನಿರ್ಧಾರವನ್ನು ಬೆಂಬಲಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಬೆಲೆ ಇನ್ನಷ್ಟು ಏರಿಕೆ ಆಗುತ್ತಾ? ಚಿನ್ನದ ಬೆಲೆ ಆಕಾಶಕ್ಕೆ ಏರುತ್ತದೆಯಾ? ಭಾರತ ಮತ್ತೊಮ್ಮೆ ಕೋವಿಡ್ ಕಾಲದಂಥ ವರ್ಕ್ ಫ್ರಮ್ ಹೋಮ್ ಯುಗಕ್ಕೆ ಹೋಗುತ್ತಾ? ದೇಶದ ಜನರು ಈಗ ಉತ್ತರಕ್ಕಾಗಿ ಕಾಯ್ತಾ ಇದ್ದಾರೆ.